ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಸೆಷನ್, ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ನಿಮ್ಮ ತರಗತಿಯಲ್ಲಿ ಅಂದರೆ ಮಕ್ಕಳಿಗೆ ರಿಲೇಟೆಡ್ ಆದಂತಹ ವಿಡಿಯೋ, ಕ್ಲಾಸ್ ರೂಮಲ್ಲಿ ನೀವು ಟೀಚರ್ ಜೊತೆ ಆರ್ ನಿಮ್ಮ ಫ್ರೆಂಡ್ಸ್ ಜೊತೆ ಆರ್ ನಿಮ್ಮ ಕ್ಲಾಸ್ ರೂಮಲ್ಲಿ ನೀವು ಯೂಸ್ ಮಾಡುವಂತಹ ಕನ್ನಡ ವರ್ಡ್ಸ್ಗಳನ್ನು, ಅಂದರೆ ಇಂಗ್ಲೀಷಲ್ಲಿ ನೀವು ಮಾತಾಡೋದಲ್ಲ, ಕನ್ನಡದಲ್ಲಿ ನೀವು ಯಾವ ಥರ ಕ್ಲಾಸ್ ರೂಮಲ್ಲಿ ಮಾತಾಡ್ಬೋದು ಅನ್ನುವ ವಿಡಿಯೋದ ಮೇಲೆ ನಾನು ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇದ್ದೇನೆ. ಎಸ್, ಕನ್ವರ್ಸೇಷನ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಟೀಚರ್ಸ್ ಆರ್ ಲೈಕ್ ಕ್ಲಾಸ್ ರೂಮ್ ವರ್ಡ್ಸ್ ಡೈಲಿ ಯೂಸಿಂಗ್ ಇನ್ ಸೆಂಟೆನ್ಸಸ್, ಇದರ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಹೇಳ್ಕೊಡ್ತೇನೆ. ಓಕೆ, ಫಸ್ಟಿಗೆ ನಾನು ಪದಗಳು ಅಂದರೆ ವರ್ಡ್ಸ್, ಓಕೆ, ವಾಕ್ಯಗಳು ಅಂದರೆ ಸೆಂಟೆನ್ಸಸ್. ಪದಗಳು ಅಂದರೆ ವರ್ಡ್ಸ್, ವಾಕ್ಯಗಳು ಅಂದರೆ ಸೆಂಟೆನ್ಸಸ್. ಟುಡೇಸ್ ಕ್ಲಾಸ್ ಅಂದರೆ ಟುಡೇಸ್ ಸೆಷನ್ ಅಲ್ಲಿ ನಾನು ಡೈಲಿ ನೀವು ಸ್ಕೂಲಲ್ಲಿ ಯೂಸ್ ಮಾಡುವಂತಹ ವರ್ಡ್ಸ್ ಮತ್ತು ಸೆಂಟೆನ್ಸ್ಗಳನ್ನು ಹೇಳ್ಕೊಡ್ತೇನೆ. ಓಕೆ, ಸೊ ಫಸ್ಟಿಗೆ ನಾನು ಪದಗಳು, ಯಾವುದೆಲ್ಲ ಇಂಪಾರ್ಟೆಂಟ್ ಪದಗಳು, ವರ್ಡ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಕ್ಲಾಸ್ ರೂಮಲ್ಲಿ ಅಥವಾ ಶಾಲೆಗೆ ಸಂಬಂಧಿಸಿದಂತೆ, ರಿಲೇಟೆಡ್ ಟು ಯುವರ್ ಸ್ಕೂಲ್ ಆರ್ ಕ್ಲಾಸ್ ರೂಮಿಗೆ ಸಂಬಂಧಪಟ್ಟಂತೆಯೇ ನಾನು ವರ್ಡ್ಸ್ಗಳನ್ನು ಬರಿತಾ ಹೋಗ್ತೇನೆ. ದ ಫಸ್ಟ್ ವರ್ಡ್ ಈಸ್ ಶಾಲೆ. ಶಾಲೆ ಮೀನ್ಸ್ ಸ್ಕೂಲ್. ಶಾಲೆ ಅಂದ್ರೇನು? ಸ್ಕೂಲ್. ಸೆಕೆಂಡ್ ವರ್ಡ್ ಈಸ್ ಗುರುಗಳು. ಗುರುಗಳು ಅಂದ್ರೆ ಟೀಚರ್. ಥರ್ಡ್ ವರ್ಡ್ ಪುಸ್ತಕ. ಪುಸ್ತಕ ಅಂದ್ರೆ ಬುಕ್. ಫೋರ್ತ್ ವರ್ಡ್ ಕಪ್ಪು ಹಲಗೆ. ಕಪ್ಪು ಹಲಗೆ ಮೀನ್ಸ್ ಬ್ಲ್ಯಾಕ್ ಬೋರ್ಡ್. ಫಿಫ್ತ್ ಒನ್ ತರಗತಿ, ಕ್ಲಾಸ್ ರೂಮ್. ತರಗತಿ ಅಂದ್ರೇನು? ಕ್ಲಾಸ್ ರೂಮ್. ನೋಡಿ, ಶಾಲೆ ಸ್ಕೂಲ್, ಗುರುಗಳು ಟೀಚರ್, ಪುಸ್ತಕ ಬುಕ್, ಕಪ್ಪು ಹಲಗೆ ಬ್ಲ್ಯಾಕ್ ಬೋರ್ಡ್, ತರಗತಿ ಕ್ಲಾಸ್ ರೂಮ್. ಎಸ್, ನೆಕ್ಸ್ಟ್ ನೋಡ್ಕೊಳ್ಳಿ. ಸಿಕ್ಸ್ತ್ ಒನ್ ಮನೆ ಪಾಠ, ಹೋಮ್ ವರ್ಕ್. ಓಕೆ, ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಅಂದ್ರೆ ಮನೆ ಪಾಠ, ಹೋಮ್ ವರ್ಕ್. ನೆಕ್ಸ್ಟ್ ಸೆವೆಂತ್ ಒನ್ ಎದ್ದು ನಿಲ್ಲು. ಎದ್ದು ನಿಲ್ಲು, ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್. ಏತ್ ಒನ್ ಕುಳಿತುಕೋ. ಕುಳಿತುಕೋ, sit down. Sit down. Ninth one ಬಾ. come. ಬಾ ಇಲ್ಲಿ, come here. Okay. 10th one ಹೋಗು. ಹೋಗು, go. Next 11th one ಕ್ಷಮಿಸಿ. ಕ್ಷಮಿಸಿ, ಸಾರಿ ಅಂತ ಕೇಳಬೇಕು ಅಂತ ಇದ್ರೆ ನೀವು ಕ್ಷಮಿಸಿ ಅಂತ ಯೂಸ್ ಮಾಡ್ಬೋದು. 12th ವರ್ಡ್ ದಯವಿಟ್ಟು, ಪ್ಲೀಸ್. ದಯವಿಟ್ಟು, ಪ್ಲೀಸ್. ಓಕೆ, ದಯವಿಟ್ಟು ಅಂದ್ರೇನು? ಪ್ಲೀಸ್. ವರ್ಡ್ಸ್, ಎವ್ರಿಡೇ ವರ್ಡ್ಸ್ ಅಂಡ್ ಸೆಂಟೆನ್ಸಸ್ ಯೂಸ್ಡ್ ಇನ್ ಸ್ಕೂಲ್ಸ್. ಫಸ್ಟ್ ವರ್ಡ್ಸ್ಗಳ ಬಗ್ಗೆ ಹೇಳ್ತೇನೆ ನಾನು. ಶಾಲೆ ಸ್ಕೂಲ್, ಗುರುಗಳು ಟೀಚರ್, ಪುಸ್ತಕ ಬುಕ್, ಕಪ್ಪು ಹಲಗೆ ಬ್ಲ್ಯಾಕ್ ಬೋರ್ಡ್, ತರಗತಿ ಕ್ಲಾಸ್ ರೂಮ್. ಮನೆ ಪಾಠ ಹೋಮ್ ವರ್ಕ್, ಎದ್ದು ನಿಲ್ಲು ಸ್ಟ್ಯಾಂಡ್ ಅಪ್, ಕುಳಿತುಕೋ ಸಿಟ್ ಡೌನ್, ಬಾ ಕಮ್, ಹೋಗು ಗೋ, ಕ್ಷಮಿಸಿ ಸಾರಿ, ದಯವಿಟ್ಟು ಪ್ಲೀಸ್. ದಯವಿಟ್ಟು ಅಂದ್ರೇನು? ಪ್ಲೀಸ್. ಎಸ್, ನೆಕ್ಸ್ಟ್ ಸೆಂಟೆನ್ಸ್ಗಳ ಬಗ್ಗೆ ನೋಡುವ.
ಎಸ್, ಸೆಂಟೆನ್ಸ್ಗಳ ಬಗ್ಗೆ ನೋಡುವ ನಾವು. ಫಸ್ಟ್ ಸೆಂಟೆನ್ಸ್, ಐ ಆಮ್ ರೈಟಿಂಗ್ ಇನ್ ಇಂಗ್ಲಿಷ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮೇ ಐ, ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಮೇ ಐ ಕಮ್ ಇನ್ ಟೀಚರ್. ಮೇ ಐ ಕಮ್ ಇನ್ ಟೀಚರ್. ಗುರುಗಳೇ ಆರ್ ಟೀಚರ್. ಗುರುಗಳೇ, ಗುರುಗಳೇ, ನಾನು ಒಳಗೆ ಬರಬಹುದಾ? ಬರಬಹುದೇ? ಬರಬಹುದೇ? ಕ್ವಶನ್ ಮಾರ್ಕ್. ಇದು ಬರೆಯುವುದಿದ್ರೆ ಯು ಆರ್ ರೈಟಿಂಗ್ ಮೆಥಡ್, ಲೈಕ್ ಜಸ್ಟ್ ನೀವು ಪ್ರೊನೌನ್ಸ್ ಮಾಡೋದು ಅಂದರೆ, ಸ್ಪೀಕ್ ಮಾಡೋದು ಅಂದರೆ ಕನ್ನಡದಲ್ಲಿ ಗುರುಗಳೇ ನಾನು ಒಳಗೆ ಬರಬಹುದೇ? ಮೇ ಐ ಕಮ್ ಇನ್ ಟೀಚರ್. ಗುರುಗಳೇ ನಾನು ಒಳಗೆ ಬರಬಹುದೇ? ಸೆಕೆಂಡ್ ಒನ್, ಐ ಫಾರ್ಗಾಟ್ ಮೈ ನೋಟ್ಬುಕ್. ಬರೆಯುವ ಪುಸ್ತಕ. ನೋಟ್ಬುಕ್ ಮೀನ್ಸ್ ಬರೆಯುವ ಪುಸ್ತಕ. ನಾನು ನನ್ನ ಬರೆಯುವ ಪುಸ್ತಕವನ್ನು ಮರೆತು ಬಂದಿದ್ದೇನೆ. ಮರೆತು ಬಂದಿರುವೆ ಅವರು ಬಂದಿದ್ದೇನೆ. ನಾನು ನನ್ನ ಬರೆಯುವ ಪುಸ್ತಕವನ್ನು, ಮೈ ರೈಟಿಂಗ್ ಬುಕ್ ಲೈಕ್ ನೋಟ್ ಬುಕ್, ನಾನು ನನ್ನ ಬರೆಯುವ ಪುಸ್ತಕವನ್ನು ಮರೆತು ಬಂದಿದ್ದೇನೆ. ಓಕೆ, ಥರ್ಡ್ ಒನ್, ಪ್ಲೀಸ್ ಎಕ್ಸ್ಪ್ಲೇನ್ ಅಗೇನ್. ಪ್ಲೀಸ್ ಎಕ್ಸ್ಪ್ಲೇನ್ ಅಗೇನ್. ದಯವಿಟ್ಟು ಮತ್ತೊಮ್ಮೆ ವಿವರಿಸಿ. ಮತ್ತೊಮ್ಮೆ ಮೀನ್ಸ್ ಅಗೈನ್. ಮತ್ತೊಮ್ಮೆ ವಿವರಿಸಿ. ಇಲ್ಲಿ ನೀವು ಒಂದು ಆ್ಯಡ್ ಮಾಡಿಕೊಳ್ಬೋದು. ನಾನು ನನ್ನ ಬರೆಯುವ ಪುಸ್ತಕವನ್ನು ಮರೆತು ಬಂದಿದ್ದೇನೆ. ದಯವಿಟ್ಟು ಕ್ಷಮಿಸಿ. ಸಾರಿ, ದಯವಿಟ್ಟು ಕ್ಷಮಿಸಿ, ಈ ಥರ. ಪ್ಲೀಸ್ ಎಕ್ಸ್ಪ್ಲೈನ್ ಅಗೈನ್ ಅಂದರೆ ದಯವಿಟ್ಟು ಮತ್ತೊಮ್ಮೆ ವಿವರಿಸಿ. ಪ್ಲೀಸ್ ಎಕ್ಸ್ಪ್ಲೈನ್ ಅಗೈನ್, ದಯವಿಟ್ಟು ಮತ್ತೊಮ್ಮೆ ವಿವರಿಸಿ. ಓಕೆ, ಎಸ್. ಮೇ ಐ ಕಮ್ ಇನ್ ಟೀಚರ್. ಗುರುಗಳೇ ನಾನು ಒಳಗೆ ಬರಬಹುದೇ? ಐ ಫಾರ್ಗಾಟ್ ಮೈ ನೋಟ್ಬುಕ್. ನಾನು ನನ್ನ ಬರೆಯುವ ಪುಸ್ತಕವನ್ನು ಮರೆತು ಬಂದಿದ್ದೇನೆ. ಪ್ಲೀಸ್ ಎಕ್ಸ್ಪ್ಲೈನ್ ಅಗೈನ್. ದಯವಿಟ್ಟು ಮತ್ತೊಮ್ಮೆ ವಿವರಿಸಿ. ಎಸ್, ಇದು ಇಷ್ಟು ಮಕ್ಕಳಿಗೆ ಬೇಕಾದಂಥದ್ದು. ಅಂದರೆ ಸ್ಟೂಡೆಂಟ್ಗಳಿಗೆ ನೀವು ಯೂಸ್ ಮಾಡುವ ಕ್ಲಾಸ್ ರೂಮಲ್ಲಿ ಅಥವಾ ಟೀಚರ್ ಜೊತೆ ಯಾವ ಥರ ನೀವು ಕನ್ವರ್ಸೇಷನ್ ಮಾಡ್ಬೋದು ಅಂತ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ ನಾನು. ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಬೇರೆ ವಿಡಿಯೋಸ್ಗಳು ಬೇಕು ಅಂತಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಡೋಂಟ್ ಫಾರ್ಗೆಟ್ ಟು ಕಮೆಂಟ್. ಓಕೆ, ಕಮೆಂಟ್ ಮಾಡಿ ಆದಷ್ಟು. ನಾನು ರಿಲೇಟೆಡ್ ನಿಮಗೆ ಯಾವುದು ಬೇಕು, ವಿಚ್ ಒನ್ ಯು ವಾಂಟ್, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ ನಾನು ಅದಕ್ಕೆ ರಿಲೇಟೆಡ್ ಆದ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಎಸ್, ಆಲ್ರೆಡಿ ನನಗೆ 560 ಅಬೋವ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೀವೆಲ್ಲರೂ ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.